ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರಿಂದ ಒಂದು ದುಷ್ಕೃತ್ಯವನ್ನ ತೋರಿಸಲಾಗಿದೆ. ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನಂತೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರಿಂದ ದುಷ್ಕೃತ್ಯ. ರಸ್ತೆಯುದ್ದಕ್ಕೂ ಕೂಡ ಯುವತಿಗೆ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ದೂರು ದಾಖಲು ಮಾಡಿರುವ ಸಂತ್ರಸ್ತ ಯುವತಿ. ಇಂದಿರಾನಗರ ಪೊಲೀಸರಿಂದ ಆರೋಪಿ ಬಂಧನ. ಆರೋಪಿ ಮೊಹಮ್ಮದ್ ಖಾಜಾ ಬಂಧಿತ ಆರೋಪಿ. ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಬರ್ತಾ ಇದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕ ಏನಿದ್ದಾನೆ ಈತ ಈ ರೀತಿಯ ದುಷ್ಕೃತ್ಯವನ್ನ ತೋರಿಸಿದ್ದಾನೆ. ರಸ್ತೆಯ ಉದ್ದಕ್ಕೂ ಕೂಡ ಯುವತಿಗೆ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನಂತೆ. ಸದ್ಯಕ್ಕೆ ಸಂತ್ರಸ್ತ ಯುವತಿ ದೂರು ಕೂಡ ದಾಖಲು ಮಾಡಿದ್ದಾಳೆ. ನೀವು ಗಮನಿಸ್ತಾ ಇದ್ದೀರಾ, ಈತನೇ ಆತನ ಮುಖವನ್ನ ನೀವು ಸ್ಪಷ್ಟವಾಗಿ ನೋಡ್ಕೊಂಡ್ಬಿಡಿ. ಈ ರೀತಿಯ ಕೆಲವೊಂದಿಷ್ಟು ಜನರು ಏನಿರ್ತಾರೆ, ಈಗ ರ್ಯಾಪಿಡೋ ಬೈಕ್ ಅಂತಂದ್ರೆ ಕೆಲವೊಂದಿಷ್ಟು ಜನರು ತಮ್ಮ ಬದುಕನ್ನ ಕಟ್ಕೊಳ್ತಾ ಇರ್ತಾರೆ. ಎಷ್ಟೋ ಜನ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದು ಅಟ್ಲೀಸ್ಟ್ ರ್ಯಾಪಿಡೋ ಬೈಕ್ ಏನಾದರೂ ಮಾಡಿದ್ರೆ, ಟ್ಯಾಕ್ಸಿ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ, ಮನೆ ನಿರ್ವಹಣೆ ಮಾಡೋದು ಈಸಿ ಆಗುತ್ತೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಕಷ್ಟಪಡುವಂಥವರು ಕೂಡ ಇರ್ತಾರೆ. ಆದರೆ ಆ ಕಷ್ಟಪಡುವವರಿಗೆ ಇಂಥವರೇ ಒಂದು ದೊಡ್ಡ ಸವಾಲು, ಇಂತಹ ದುಷ್ಕೃತ್ಯಗಳನ್ನ ಮಾಡೋದು. ಆಗ ಕಂಪ್ಲೀಟ್ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಂತಂದ್ರೆ ಅಯ್ಯೋ ಬೇಡಪ್ಪ, ನಮಗೆ ಸೇಫ್ ಇಲ್ಲ, ಅದ್ರ ಸಹವಾಸನೇ ಬೇಡ, ಇಂತಹ ನೀಚರಿರ್ತಾರೆ, ಇಂತಹ ದುರುಳರಿರ್ತಾರೆ, ನಮ್ಮ ಹೆಣ್ಮಕ್ಳಿಗೆ ಸೇಫ್ ಇಲ್ಲ. ಈಗ ಮನೇಲೇ ಹೇಳ್ಬಿಡ್ತಾರೆ, ಅಯ್ಯೋ ರ್ಯಾಪಿಡೋ ಬೈಕ್ ಬುಕ್ ಮಾಡಬೇಡ, ಅದು ಸೇಫ್ ಇರೋದಿಲ್ಲ, ಹೆಂಗೆಂಗೋ ಇರ್ತಾರೆ. ಈ ರೀತಿಯ ಕೆಟ್ಟ ಹುಳಗಳಿರುತ್ತೆ ನಮ್ಮ ಸಮಾಜದಲ್ಲಿ. ಅದ್ರ ಬದಲು ಆಟೋದಲ್ಲಿ ಹೋಗುವಂತ ಹೇಳ್ತಾರೆ ಮನೆಗಳಲ್ಲಿ. ಈಗ ಅವ್ರ ಲೈಫ್ ಕೂಡ ಹಾಳಾಯ್ತಾ? ಇವನೊಬ್ಬ ಮಾಡಿದ ತಪ್ಪಿಗೆ ಈಗ ಕಂಪ್ಲೀಟ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರೇನಿರ್ತಾರೆ ಅವರ ಹೆಸರೇ ಹಾಳಾಗುತ್ತೆ. ರ್ಯಾಪಿಡೋ ಬೈಕೇ ಬೇಡ ಅಂತ ಹೇಳ್ತಾರೆ ಜನರು. ರಸ್ತೆಯ ಉದ್ದಕ್ಕೂ ಕೂಡ ಮೈಕೈ ಮುಡ್ತಾ ಇದ್ನಂತೆ ಆ ಯುವತಿ ರ್ಯಾಪಿಡೋ ಬೈಕ್ ಬುಕ್ ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಈಗ ರ್ಯಾಪಿಡೋ ಬೈಕ್ ಅಂತಂದ್ರೆ ಎಷ್ಟೋ ಜನಕ್ಕೆ ಈಗ ಪ್ರಯಾಣಿಕರು ಕೂಡ ಅನುಕೂಲ ಆಗುತ್ತೆ. ಈಗ ಆಟೋದಲ್ಲಿ ಹೋಗ್ಬೇಕಂತಂದ್ರೆ 200-300 ರೂಪಾಯಿ ಕೊಡಬೇಕಾಗತ್ತೆ. ಆದರೆ 150 ರೂಪಾಯಿಗೆ ರ್ಯಾಪಿಡೋ ಬೈಕ್ನಲ್ಲಿ ಹೋಗ್ಬೋದು ಅಂತ ಕೂಡ ಯೋಚನೆ ಮಾಡ್ತಾರೆ. ಮತ್ತೊಂದು ಕಡೆ ಯಾರು ಚಾಲಕರಿರ್ತಾರೆ ಅವರು ಕೂಡ ತಮ್ಮ ಬದುಕನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇತ್ತು. ಎಷ್ಟೋ ಜನ ರ್ಯಾಪಿಡೋ ಬೈಕ್ಗಳ ಮೇಲೆ ಡಿಪೆಂಡ್ ಆಗಿದ್ರು. ಈ ರೀತಿಯ ದುರುಳರಿಂದ ರ್ಯಾಪಿಡೋ ಬೈಕ್ ಚಾಲಕರಿಗೆ ಕೆಟ್ಟ ಹೆಸರು ಬರುತ್ತೆ. ಆಕೆ ರ್ಯಾಪಿಡೋ ಬೈಕನ್ನು ಬುಕ್ ಮಾಡ್ಕೊಂಡಿದ್ದಾಳೆ. ಆ ಒಂದು ಸಂದರ್ಭದಲ್ಲಿ ಫುಲ್ಲು ರಸ್ತೆಯ ಉದ್ದಕ್ಕೂ ಕೂಡ ಆಕೆಯ ಮೈಕೈ ಮುಡ್ತಾ ಇದ್ನಂತೆ. ಇವ್ರ ಮನೇಲಿ ಅಕ್ಕ ತಂಗಿ ಇರಲಿಲ್ಲ ಅನ್ಸುತ್ತೆ. ಅಕ್ಕ ತಂಗಿ ಇದ್ರೆ ಯಾರು ಕೂಡ ಈ ರೀತಿ ಮಾಡಲ್ಲ. ಬೇಜಾರಾಗ್ಬೋದು ಈ ರೀತಿಯಾಗಿ ಮಾತನಾಡ್ತಾರೆ ಅಂತ. ಈಗ ನಮ್ಮ ಅಕ್ಕ ಆಗಿರ್ಬೋದು ಅಥವಾ ನಮ್ಮ ತಂಗಿಗೆ ಯಾರಾದರೂ ಅಪರಿಚಿತ ವ್ಯಕ್ತಿ ಈ ರೀತಿಯಾಗಿ ಅನುಪಚಿತವಾಗಿ ನಡ್ಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ? ಅವ್ರೇನು ಸುಮ್ಮನೆ ಫ್ರೀಯಾಗಿ ನನ್ನನ್ನು ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರಾ? ಇಲ್ವಲ್ಲ, ದುಡ್ಡು ಕೊಡ್ತಾರೆ ನೀವು ಕರ್ಕೊಂಡು ಹೋಗ್ಲಿಕ್ಕೆ. ಆದರೆ ಈ ರೀತಿಯಾಗಿ ಕೆಟ್ಟದಾಗಿ ನಡ್ಕೊಂಡ್ರೆ ಬೇರೆ ಚಾಲಕರಿಗೂ ಕೂಡ ತೊಂದರೆ ಆಗುತ್ತೆ, ಪ್ರಯಾಣಿಕರಿಗೆ ಅಷ್ಟೇ ತೊಂದರೆ ಆಗೋದಿಲ್ಲ. ಇಂಥ ಹುಳಗಳಿಂದ ನಮ್ಮ ಸಮಾಜದಲ್ಲಿ ಮೊದಲು ಇಂಥ ಹುಳಗಳನ್ನ ಕಿತ್ತು ಹಾಕಬೇಕು, ಆಗೆಲ್ಲವೂ ಕೂಡ ಸರಿ ಆಗುತ್ತೆ. ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಯಾವಾಗ ಓಡಾಡ್ತಾರೋ ಆವಾಗ ನಮಗೆ ಸ್ವಾತಂತ್ರ್ಯ ಬಂದಂಗೆ ಅಂತ ಹೇಳ್ತಾರೆ. ಆದರೆ ಮಧ್ಯರಾತ್ರಿಯೆಲ್ಲ ಓಡಾಡೋದು, ಬೆಳಗ್ಗೆ ಅವತ್ತು ಈ ರೀತಿ ರ್ಯಾಪಿಡೋ ಬೈಕ್ನಲ್ಲಿ ಹೋಗೋದಕ್ಕೆ ಹೆದರ್ಕೊಳ್ಬೇಕು. ಇಂತಹ ದುಷ್ಟರಿರ್ತಾರೆ, ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡಬೇಕು. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಆರೋಪಿ ಮೊಹಮ್ಮದ್ ಖಾಜಾ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ ಈತ, ಹಾಗಾಗಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು ಇಂದಿರಾನಗರ ಪೊಲೀಸರೀಗ ಅರೆಸ್ಟ್ ಮಾಡಿದ್ದಾರೆ. ಮೊಹಮ್ಮದ್ ಖಾಜಾ ಬಂಧಿತ ಆರೋಪಿ ಅಂತ ಕೂಡ ಈಗ ಸದ್ಯಕ್ಕೆ ಗುರುತಿಸಲಾಗಿದೆ. BTM ಲೇಔಟ್ನಿಂದ ಇಂದಿರಾನಗರಕ್ಕೆ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ರ್ಯಾಪಿಡೋ ಬೈಕ್ ಚಾಲಕ ರಸ್ತೆಯುದ್ದಕ್ಕೂ ಕೂಡ ಯುವತಿಗೆ ಮೈಕೈ ಮುಟ್ಟುತ್ತಾ ಅಸಭ್ಯವಾಗಿ ವರ್ತಿಸಿದಂತೆ. ಸದ್ಯಕ್ಕೆ ಈ ಕುರಿತು ಯುವತಿ ಕೂಡ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಆ ಯುವತಿಗೆ ಮಾತ್ರ ಈತ ಕಿರುಕುಳ ಕೊಟ್ಟನ ಅಥವಾ ಈ ಮೊದಲು ಏನು ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಯುವತರಿಗೂ ಕೂಡ ಕಿರುಕುಳ ಕೊಟ್ಟಿದ್ನ, ಅಥವಾ ಆತ ಸೈಕೋಪಾತ ಅಥವಾ ಆತನ ಮಾನಸಿಕ ಸ್ಥಿತಿ ಸರಿ ಇಲ್ವಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಂತ್ರಸ್ತ ಯುವತಿಯ ದೂರನ್ನು ಕೂಡ ದಾಖಲು ಮಾಡ್ಕೋತಾರೆ. ಅಂದರೆ ಈ ಒಂದು ರ್ಯಾಪಿಡೋ ಬೈಕ್ ಬುಕ್ ಮಾಡಿದಾಗಿಂದ ಹಿಡಿದು ಆತ ಯಾವ ರೀತಿ ಕಿರುಕುಳ ಕೊಟ್ಟ, ಏನಾಯಿತು, ನೀವೇನಾದರೂ ಆತನ ಮೇಲೆ ಕೇಳಿದ್ರ, ಯಾಕೆ ಈ ರೀತಿ ಹಿಂಸೆ ಮಾಡ್ತಾ ಇದೆಯಾ ಅಂತ ಏನಾದರೂ ಬೈದ್ರ, ಅದು ಪ್ರತಿಯೊಂದು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಪೊಲೀಸರು. ಜೊತೆಗೆ ಈತನ ದಾಖಲೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಈ ಒಂದು ಸಂತ್ರಸ್ತ ಯುವತಿ ಈಗ ಆಲ್ರೆಡಿ ದೂರನ್ನು ದಾಖಲು ಮಾಡಿದ್ದಾರೆ. ನಿಮ್ಮದು ರ್ಯಾಪಿಡೋ ಅಂತಂದರೆ ಎಷ್ಟೋ ಯುವಕರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು, ತಮ್ಮ ಬದುಕನ್ನು ಕಟ್ಕೊಂಡಿದ್ರು. ಇಂಥ ನೀಚರಿಂದ ಅವರ ಬದುಕನ್ನು ತುಳಿಯೋ ಪ್ರಯತ್ನ ಆಗ್ತಾ ಇದೆ.